ಜಗತ್ತಿಗೆ ತನ್ನ ಹುಟ್ಟಿನ ಅವಶ್ಯಕತೆಯನ್ನು ತಿಳಿಸಲು ಸಜ್ಜಾಗಿರುವ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರ. ಭೂಮಿ ಮೇಲಿನ ಯಾವುದೇ ವ್ಯಕ್ತಿ ಮಾತಿನ ಮೂಲಕ ತನ್ನ ಬಗ್ಗೆ ಈ ಜಗತ್ತಿಗೆ ತಿಳಿಸುವುದಕ್ಕಿಂತ ಅವನ ಕೆಲಸ ಹಾಗೂ ವಿಚಾರಗಳು ಮಾತನಾಡಿದಾಗ ಆ ವ್ಯಕ್ತಿಗೆ ಹಾಗೂ ಅವನ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮಹತ್ವ. ಆ ನಿಟ್ಟಿನಲ್ಲಿ ಅವಶ್ಯಕವಾಗಿರುವ 5 ಮಹತ್ವಪೂರ್ಣ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇದು ನಿಮ್ಮ ಅಸಾಮಾನ್ಯ ನಡಿಗೆಯ ಹಾದಿಯಲ್ಲಿ ಹೊಸ ಸ್ಫೂರ್ತಿಯನ್ನು ನೀಡಲಿ. ಜೀವನದಲ್ಲಿ ಮಾತಿನ ಮಹತ್ವ. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಬದುಕಿನಲ್ಲಿನ ಪ್ರತಿ ಪಯಣದಲ್ಲೂ ಇದು ಜೊತೆಗೂಡಿದರೆ ಜೀವನದ ಅದೆಷ್ಟೋ ಕಷ್ಟ, ನೋವು, ಹತಾಶೆ, ಜಗಳ, ಮನಸ್ತಾಪಗಳಿಗೆ ಅವಕಾಶವಿಲ್ಲದಂತಾಗತ್ತೆ. 1000 ಅರ್ಥಹೀನ ಮಾತಿಗಿಂತ ಒಂದು ಮೌನವೇ ಹಲವು ಸಂದರ್ಭಗಳಲ್ಲಿ ಮನುಷ್ಯನನ್ನ ಹೊಸ ದಾರಿಯ ಆಲೋಚನೆಯಲ್ಲಿ ತನ್ನ ಗುರಿಯನ್ನು ಸಾಧಿಸಲು ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ. ಮನುಷ್ಯನು ಸ್ವಾಭಾವಿಕವಾಗಿ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವುದಕ್ಕಿಂತ ತಾನು ಹೇಳಿದ್ದನ್ನು ಬೇರೆಯವರು ಕೇಳಿಸಿಕೊಳ್ಬೇಕು ಎಂದುಕೊಳ್ತಾನೆ. ಆದರೆ ಜಗತ್ತಿನ ಇತಿಹಾಸವನ್ನು ಸರಿಯಾಗಿ ಹಾಗೂ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ತಿಳಿಯುವುದು ಜಗತ್ತಿನಲ್ಲಿನ ಹಲವಾರು ನಿಜವಾದ ಸಾಧಕರು, ದಾರ್ಶನಿಕರುಗಳು ಹೆಚ್ಚು ಮಾತನಾಡಲು ಇಚ್ಛಿಸುವುದಿಲ್ಲ. ಬದಲಾಗಿ ಅವರು ಪ್ರಶ್ನಿಸುವುದಕ್ಕೆ, ಕಲಿಯುವುದಕ್ಕೆ ಹಾಗೂ ತಿಳಿದುಕೊಳ್ಳುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಇದು ಕೂಡ ಅಸಾಮಾನ್ಯ ನಡಿಗೆಯ ದಾರಿಯಲ್ಲಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಸಾತ್ವಿಕ ಗುಣ. ಮೌನದ ಬಗ್ಗೆ ದಾರ್ಶನಿಕರ ಮಾತು. ಮಹಾನ್ ಮೇಧಾವಿ ಆಚಾರ್ಯ ಚಾಣಕ್ಯರು ಹೇಳುವಂತೆ, ಎಲ್ಲಿ, ಎಷ್ಟು, ಯಾವಾಗ, ಏನು ಮಾತನಾಡಬೇಕು ಅನ್ನೋದನ್ನು ತಿಳಿದಿರುವ ವ್ಯಕ್ತಿಯನ್ನ ಅವನ ಅಭಿವೃದ್ಧಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಹೇಗೆ ಒಂದು ಬಾರಿ ಕಳೆದ ಅತ್ಯಮೂಲ್ಯ ಸಮಯ ಮತ್ತೆ ಬರುವುದಿಲ್ಲವೋ ಹಾಗೆ ಒಂದು ಬಾರಿ ಆಡಿದ ಮಾತನ್ನು ಮತ್ತೆಂದೂ ಹಿಂಪಡೆಯಲಾಗುವುದಿಲ್ಲ. ಇದರಿಂದ ಒಬ್ಬ ವ್ಯಕ್ತಿಯು ಅವನ ಆಡುವ ಮಾತುಗಳು ಅವನ ಶಕ್ತಿಯೂ ಆಗಿರಬಹುದು ಅಥವಾ ಬಲಹೀನತೆಯೂ ಆಗಬಹುದು. ಒಬ್ಬ ಮೂರ್ಖನನ್ನ ಅವನ ಮಾತುಗಳಿಂದ ಮತ್ತು ಒಬ್ಬ ಮೇಧಾವಿಯನ್ನ ಅವನ ಮೌನದಿಂದ ಕಂಡುಕೊಳ್ಳಬಹುದು ಎಂಬ ಮಾತಿದೆ. ಭಗವಾನ್ ಬುದ್ಧ ಹೇಳುವಂತೆ, ಯಾವುದೇ ವ್ಯಕ್ತಿ ಮಾತನಾಡುವ ಮೊದಲು ಈ 3 ಅಂಶಗಳನ್ನು ಪರಿಗಣಿಸಬೇಕು ಎನ್ನುತ್ತಾರೆ. 1. ನೀವು ಏನನ್ನು ಹೇಳಲು ಹೊರಟಿದ್ದೀರೋ ಅದರಲ್ಲಿ ಮಹತ್ವ ಅಡಗಿದೆಯೇ? 2. ನೀವು ಹೇಳಲು ಹೊರಟಿರುವ ಮಾತುಗಳ ಅವಶ್ಯಕತೆ ಸದ್ಯಕ್ಕೆ ಇದೆಯೇ? 3. ನೀವು ಹೇಳುವ ಮಾತಿನಿಂದ ಏನಾದರೂ ಬದಲಾವಣೆ ಸಾಧ್ಯವಿದೆಯೇ ಎಂಬುದನ್ನು ತಿಳಿದಿರಬೇಕಾಗುತ್ತೆ. ಏಕೆಂದರೆ ಹೇಳುವ ಮಾತುಗಳು ಎಷ್ಟೇ ಮಹತ್ವಪೂರ್ಣದ್ದಾಗಿದ್ದರೂ ಹಲವಾರು ಜನ ಅದನ್ನು ಕೇಳಿಸಿಕೊಳ್ಳುವುದಿಲ್ಲ, ಕೇಳಿಸಿಕೊಂಡಂತೆ ನಟಿಸುತ್ತಾರೆ ಅಷ್ಟೇ. ಆದ್ದರಿಂದ ಈ 3 ಅಂಶಗಳನ್ನು ಮಾತನಾಡುವ ಮೊದಲು ಅರಿತರೆ ನಮ್ಮ ಅಮೂಲ್ಯ ಸಮಯದ ಜೊತೆಗೆ ನಮ್ಮ ವ್ಯಕ್ತಿತ್ವದ ಮೌಲ್ಯವೂ ಉಳಿಯುತ್ತದೆ. ಆದ್ಯ ವಚನಕಾರ ಬಸವಣ್ಣನವರ ಅಭಿಪ್ರಾಯದಂತೆ, ಮಾತನಾಡಿದರೆ ಶಿವಲಿಂಗವು ಅಹುದಹುದನ್ನಬೇಕೆನ್ನುತ್ತಾರೆ. ಅಂದರೆ ಮಾತು ಅಷ್ಟು ಮೌಲ್ಯಯುತವಾದುದು ಎಂಬುದು ಇದರ ಅರ್ಥ. ವೈಯಕ್ತಿಕ ಜೀವನದಲ್ಲಾಗಲಿ, ಸಾಮಾಜಿಕ ಜೀವನದಲ್ಲಾಗಲಿ ಅಥವಾ ಕೆಲಸ ಕಾರ್ಯಗಳಲ್ಲೇ ಆಗಲಿ ಎಷ್ಟು ಮಾತನಾಡಬೇಕು, ಏನು ಮಾತನಾಡಬೇಕು ಹಾಗೂ ಎಲ್ಲಿ ಮೌನವಾಗಿರುವುದರಿಂದ ಜೀವನ ಸುಗಮವಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತದೆ ಅನ್ನೋದರ ಅರಿವಿದ್ದವರಿಗೆ ತನ್ನ ಗುರಿಯನ್ನು ಆದಷ್ಟು ಬೇಗ ಮುಟ್ಟುವುದು ಅಸಾಧ್ಯವೇನಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ನಾಣ್ಣುಡಿಯಂತೆ ಜಗತ್ತಿನ ಭಯಾನಕ ಅಸ್ತ್ರ ಮನುಷ್ಯನ ನಾಲಿಗೆ ಎನ್ನುವ ಮಾತಿದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಎಂಬ ಪುರಂದರ ದಾಸರ ರಚನೆಯನ್ನು ಇಲ್ಲಿ ಸ್ಮರಿಸಬಹುದು. ಮೌನ ಮತ್ತು ಏಕಾಗ್ರತೆ. ಮೌನ ಮತ್ತು ಏಕಾಗ್ರತೆ ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಜಗತ್ತಿನಲ್ಲಿನ ಯಾವುದೇ ಸಾಧನೆಗೆ ಅವಶ್ಯವಾಗಿರುವ ಅಂಶವೇ ಏಕಾಗ್ರತೆ. ಮೌನವಾಗಿರುವ ಅಥವಾ ಕಡಿಮೆ ಮಾತನಾಡುವ ವ್ಯಕ್ತಿಗಳು ಹೆಚ್ಚು ಗಮನಹರಿಸುವಿಕೆಯನ್ನು ಹೊಂದಿರ್ತಾರೆ. ತಮ್ಮ ಸುತ್ತಲಿನ ಆಗು ಹೋಗುಗಳನ್ನು, ತಮ್ಮ ಬಲ ಹಾಗೂ ಬಲಹೀನತೆ ಏನು ಅನ್ನೋದನ್ನು ತಿಳಿದವರಾಗಿರ್ತಾರೆ. ಸಾಮಾನ್ಯವಾಗಿ ಹೆಚ್ಚು ಮಾತನಾಡುವವರು ಬೇರೆಯವರನ್ನು ಸಂತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ತನ್ನೊಳಗೆ ತನ್ನ ಮನಸ್ಸಿನ ಮಾತನ್ನು ಆಲಿಸಿ ಮೌನಿಯಾಗಿರುವವನು ಪ್ರಯೋಗಾತ್ಮಕವಾಗಿ, ವಿಶಿಷ್ಟವಾಗಿ ಆಲೋಚಿಸಿ ಜಗತ್ತಿಗೆ ಹೊಸದೇನನ್ನೂ ನೀಡಲು ಪ್ರಯತ್ನಿಸುತ್ತಾನೆ. ಮನುಷ್ಯ ಮಾತನಾಡುವಾಗ ಯೋಚಿಸಲು ಸಾಧ್ಯವಿಲ್ಲ, ಯೋಚಿಸುವಾಗ ಮಾತನಾಡಲು ಸಾಧ್ಯವಿಲ್ಲ. ಅದು ಮೌನವಾಗಿದ್ದಾಗ ಮಾತ್ರ ಸಾಧ್ಯ. ಮಾತನಾಡುವುದು ಮತ್ತು ಯೋಚಿಸುವುದನ್ನು
ಒಂದೇ ಸಮಯದಲ್ಲಿ ಮಾಡಲು ಸಾಧ್ಯವೇ ಇಲ್ಲ. ಯಾರು ಹೆಚ್ಚು ಮಾತನಾಡುತ್ತಾರೋ ಅವರ ಮಾತಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಕಾರಣ, ಅವರು ಸರಿಯಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಮಾತನಾಡುವುದನ್ನು ಮರೆತಿರ್ತಾರೆ. ಎಲ್ಲ ಮನುಷ್ಯರ ಮೆದುಳಲ್ಲಿ ಸಮಾನವಾಗಿ ಹಲವಾರು ಆಲೋಚನೆಗಳು ಬಂದರೂ ಅತಿಯಾಗಿ ಮಾತನಾಡುವವರು ಅದನ್ನೆಲ್ಲ ಮಾತಿನ ರೂಪದಲ್ಲಿ ಹೊರಹಾಕ್ತಾರೆ. ಆದರೆ ಮೌನಿಯಾಗಿರುವ ವ್ಯಕ್ತಿಗಳು ತನ್ನ ಆಲೋಚನೆಗೆ ಸ್ಪಷ್ಟ ರೂಪ ಕೊಟ್ಟು ಮನಸ್ಸಿನಲ್ಲಿಯೇ ಶೋಧಿಸಿ ಬರುವ ಮಾತುಗಳು ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಮೌನ ಮತ್ತು ಗೆಲುವು. ಪ್ರತಿ ಮನುಷ್ಯನು ತನ್ನನ್ನು ತಾನು ಕಂಡುಕೊಳ್ಳುವುದು ಶಾಂತವಾಗಿದ್ದಾಗ, ಮೌನವಾಗಿದ್ದಾಗ. ಮನಸ್ಸು ಹಗುರವಾಗಿ ಸಾಧಿಸಲು ನಮ್ಮನ್ನು ಉತ್ತೇಜಿಸುತ್ತೆ. ವಾಸ್ತವದಲ್ಲಿ ಯಾರು ನಮ್ಮ ಬಗ್ಗೆ ಏನೇ ಅಂದುಕೊಂಡರೂ ಅದು ಅವರು ನಮ್ಮ ಬಗ್ಗೆ ತಿಳಿದಿರುವ ಅರ್ಧ ಸತ್ಯವಾಗಿರುತ್ತದೆ. ಮಾತನಾಡಿ ಕೆಟ್ಟವರಾಗುವುದಕ್ಕಿಂತ ಮೌನವಾಗಿದ್ದು ಮೊದಲು ನಮ್ಮನ್ನು ನಾವು ಗೆಲ್ಲುವುದೇ ಮೇಲು. ಮೌನವು ಜಗತ್ತಿನಲ್ಲಿನ ಪ್ರಬಲ ಆಯುಧ. ಖಂಡಿತ ಇದು ನಿಮ್ಮ ಗಮನಕ್ಕೂ ಬಂದಿರಬಹುದು. ನಿಮ್ಮ ಎದುರಾಳಿ ನಿಮ್ಮ ವಿರುದ್ಧ ಏನೇ ವಾಗ್ದಾಳಿಗಳನ್ನು ನಡೆಸಿದರೂ ನಿಮ್ಮ ಒಂದು ಮೌನ ನಿಮ್ಮ ಎದುರಾಳಿಯ ಮನಸ್ಸಿನಲ್ಲಿ ಗೊಂದಲವನ್ನುಂಟು ಮಾಡುವುದರ ಜೊತೆಗೆ ನಿಮ್ಮ ಮುಂದಿನ ನಡೆಯ ಬಗ್ಗೆ ಗೊತ್ತಾಗದೆ ವಿಚಲಿತನಾಗುತ್ತಾನೆ. ಹಾಗೂ ಕೆಲವೊಮ್ಮೆ ಪಶ್ಚಾತ್ತಾಪ ಪಡುವಂತೆಯೂ ಆಗಬಹುದು. ನಿಮ್ಮ ಆ ಒಂದು ಮೌನವು ನಿಮ್ಮ ಎದುರಾಳಿಯನ್ನು ನೀವು ಏನನ್ನೂ ಮಾಡದೆ ಸೋಲಿಸಿರುತ್ತೀರಿ. ಮೌನ ಮತ್ತು ನಂಬಿಕೆ. ಜೀವನದಲ್ಲಿ ಹಲವಾರು ಬಾರಿ ಮೌನವು ನಂಬಿಕೆಯನ್ನು ಗಳಿಸುತ್ತದೆ. ಸಮಾಜದಲ್ಲಿ ಯಾರೊಬ್ಬರ ನಂಬಿಕೆಯನ್ನು ಗಳಿಸಬೇಕೆಂದರೆ ಮೊದಲು ಅವರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಇನ್ನೊಬ್ಬರನ್ನು ಆಕರ್ಷಿಸಲು ಮಾತುಗಳು ಎಷ್ಟು ಮಹತ್ವಪೂರ್ಣವೋ ಹಾಗೆಯೇ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದರಿಂದ ಇಬ್ಬರು ವ್ಯಕ್ತಿಗಳ ಮಧ್ಯೆ ಹೆಚ್ಚಿನ ನಂಬಿಕೆ, ವಿಶ್ವಾಸ ಬೆಳೆಯುತ್ತದೆ. ಜಗತ್ತಿನಲ್ಲಿ ನಾವು ಸಾಧಿಸಬೇಕಿರುವ ಗುರಿಯ ಕಡೆಗೆ ನಡೆಯಲು ಆ ವಿಷಯದ ಬಗ್ಗೆ ತಿಳುವಳಿಕೆ ಅಥವಾ ಜ್ಞಾನದ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ನಾವು ಸೂಕ್ಷ್ಮವಾಗಿ ಗಮನ ಹರಿಸುವಿಕೆ ಮತ್ತು ಕೇಳಿಸಿಕೊಳ್ಳುವುದರಿಂದ ಮಾತ್ರ ಸಾಧ್ಯ. ಇದು ಕೇವಲ ಮೌನವಾಗಿರುವುದರಿಂದ ಮಾತ್ರ ಸಾಧ್ಯ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮಾತಿನ ಸದ್ದಿಗಿಂತ ನಮ್ಮ ಕೆಲಸ ಹಾಗೂ ವ್ಯಕ್ತಿತ್ವದ ಸದ್ದು ಈ ಭೂಮಿ ಮೇಲೆ ನಾವು ಇಲ್ಲದಿದ್ದರೂ ಶಾಶ್ವತವಾಗಿ ಉಳಿಯುವಂತಹದ್ದು. ಆದ್ದರಿಂದ ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸ ಮಾತನಾಡಲಿ. ನಮಸ್ಕಾರ.